ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ನಾವದು ಸೂಪರ್ ಆಗಿದ್ದೀವಿ. ಇದೆಲ್ಲ ಇವಾಗ ಶುರು ಮಾಡ್ತೀವಿ. ನಮ್ಮ ನವಿ ಬ್ಯಾಕ್ಗ್ರೌಂಡಲ್ಲಿ ಬೈತಾ ಇರ್ತಾಳೆ. ಅವಳು ಕೆಲಸನೇ ಇದ್ದಿದ್ದೆ. ಮನೇಲಿ ಇದ್ಬಿಟ್ರಂತೂ ಬೈತಾಳೆ. ಈ ನೈಟ್ ಶಿಫ್ಟ್ ಯಾಕಾರ ಕೊಡ್ತಾರೆ ಅನ್ಸ್ಬಿಡುತ್ತೆ ನಂಗೆ ಒಂದೊಂದ್ಸಲ. ಹ್ಞೂ, ಕೆಲ್ಸಕ್ಕೆ ಹೋದ್ರೆ ನೈಟ್ ಶಿಫ್ಟ್ ಬೇಕು ಅನ್ಸುತ್ತೆ, ಮನೇಲಿ ಇದ್ರೆ ನೈಟ್ ಶಿಫ್ಟ್ ಬೇಡ ಅನ್ಸುತ್ತೆ. ನನ್ನ ಮಗನಿಗೆ ನೈಲ್ ಕಟ್ ಮಾಡ್ಬೇಕಂತೆ, ಅದಕ್ಕೆ ಬಂದು ಓಡಾಡ್ತಾ ಇದ್ದಾನೆ ಇಟ್ಕೊಂಡು. ಏನು ಮಾಡ್ಬೇಕು ಮನೆ ಗುರು ಕಟ್ಕೊಂಡು ಹೋಗ. ಪಾಪು ನೀರು ಬಿಡೋಕೆ ಹೋಗೋಣಂತೆ, ಬನ್ನಿ ಹೊಡೀರಿ ಎದುರಿಸಿ ಅಂತ ಹೇಳ್ತಾ ಇದೀಯಾ. ಪಾಪು ಹೊಡ್ಸಕ್ಕೆ ನಿಂಗೆ ಇಷ್ಟನಾ? ನಿನ್ನ ತಮ್ಮ ಅಲ್ವಾ ಮಗನೇ ಅವನು? ಹೊಡಿಬೇಕು ಅವನಿಗೆ ಇವಾಗ? ಅದು ಓಕೆ, ಅವ್ರಿಗೆ ಹಾಯ್ ಮಾಡು. ಎಲ್ಲ ಚೆನ್ನಾಗಿ ಇದ್ದೀರಾ ಎಲ್ಲರೂ? ನನಗೆ ಎಲ್ಲರೂ ನನಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋಗೆ 100 ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹಾಗೆ ನಮ್ಮ ಖುಷಿ ನೋಡಿ ಏನೋ ಕಿತಾಪತಿ ಮಾಡೋಣ, ಹೊಡೆದ್ಬಿಟ್ಟು ಕರ್ಕೊಂಡ್ಬರೋಣ ಬನ್ನಿ. ನೋಡಿ ಹೇಳದೆ ತಡ ಇಲ್ಲಿಗೆ ಓಡಿ ಬಂದು ಇಲ್ಲಿ ಪಕ್ಕದ ಮನೆಯವ್ರು ನೀರು ಬಿಡೋದು. ಅವ್ರು ಬಕೆಟ್ ಇಟ್ಕೊಂಡು ಇರ್ತಾರೆ ಅಂತ ನೀರು ಬಿಡೋದಿಲ್ಲ. ಬನ್ನಿ 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 ಬನ್ನಿ. ಒಂದು ಸ್ಲಿಪ್ಪರ್ ಹಾಕೊಂಡು ಯಾವಾಗ ಓಡಾಡ್ತಾನೆ, ಅದು ಉಲ್ಟಾ ಪಲ್ಟಾ. ನಡಿ ಬೇಕಾವದೆ ಹೇಳಿ. ಒಂದು ಸ್ಲಿಪ್ಪರ್ ಹಾಕೊಂಡು ತಟ್ಟ ಆಡ್ಕೊಂಡು ನಡಿ ಒಳಕ್ಕೆ. ಖುಷಿ ಇವಾಗ ಪಕ್ಕದ ಮನೆಗೆ ಹೋಗ್ಬಿಟ್ಟು ನೀರು ಬಿಟ್ಟಲ್ಲ, ತಪ್ಪಲ್ವಾ? ಹಾಂ, ತಪ್ಪಲ್ವ ಮಗನೇ? ಅಪ್ಪನದು ಹೇ ಅಪ್ಪ ಅಲ್ಲ, ಬುವ ಅದು ಬುವ. ಸುಮ್ಮನೆ ಇರ್ತೀವ, ಅವ್ನು ಮಾತಾಡ್ದ ಅಂತಾನೆ. ಬುವ ಅದು ತಾನೆ, ಬುವ. ಖುಷಿ ನಿಂಗೆ ಚಾಕ್ಲೇಟ್ ಬೇಕಾ ಐಸ್ ಕ್ರೀಮ್ ಬೇಕಾ? ಏನು ಬೇಕು? ಚಾಕ್ಲೇಟ್ ಬೇಕಾ? ನೀ ಸುಮ್ಮನಿಲ್ಲ, ನಿನ್ನ ಕೇಳೋದು ನಾನು. ನಿನಗೆ ಅಲ್ಲ, ನಿನಗೆ ಚಾಕ್ಲೇಟ್ ಬೇಕು ಅಪ್ಪ ಬೇಕು ಅಂದಾಗ ಅಪ್ಪ ಬೇಕು ಅಂದೆ, ಇವಾಗ ಮತ್ತೆ ಚಾಕ್ಲೇಟ್ ಕೇಳ್ತಾ ಇದೆಯಾ? ಕ್ರೀಮ್ ಬೇಕಾ? ಚಾಕ್ಲೇಟು ಇವಾಗ ಅಪ್ಪ ಬೇಕಾ ಐಸ್ ಕ್ರೀಮ್ ಬೇಕಾ? ಐಸ್ ಕ್ರೀಮು ಬೇಕು ಅಪ್ಪನೂ ಬೇಕಾ? ಎರಡರಲ್ಲಿ ಒಂದು ಹೇಳು, ಐಸ್ ಕ್ರೀಮ್ ಬೇಕು ಇಲ್ಲ ಅಪ್ಪ ಬೇಕು? ಎರಡು ಹೇಳಂಗಿಲ್ಲ, ಒಂದು ಹೇಳಬೇಕು. ಅಪ್ಪ ಐಸ್ ಕ್ರೀಮು ಬೇಡವಾ? ಅಯ್ಯೋ ಎಷ್ಟು ಒಳ್ಳೆ ಹುಡುಗ ಗೈಸ್, ಕೊಡಿಸ್ತಾನೆ ಅಂತ ಡ್ರಾಮಾ ಮಾಡ್ತಿರೋದು ಇದು. ಕೊಡ್ಸಲ್ಲ ಅಲ್ಲೆಲ್ಲ ಹಾಳಾಗುತ್ತೆ. ಓಕೆನಾ? ತಿನ್ಬಾರ್ದು. ನಿಂಗೂ ಬೇಡ ಅಲ್ವಾ ಮಗನೇ? ಚಾಕ್ಲೇಟ್ ತಿನ್ಬಾರ್ದು, ಏನಾಗುತ್ತೆ ಹೇಳು? ಅಲ್ಲೂ ಹಾವು ಬಂದು ಕಚ್ಚುತ್ತಂತೆ. ಬನ್ನಿ ನಮ್ಮ ನವ್ಯ ಏನು ಮಾಡ್ತಾ ಇದ್ದಾರೆ ನೋಡೋಣ. ಹಾಂ ಏನೋ ಅವನ ಭಾಷೆ ಅವನಿಗೆ ಅರ್ಥ ಆಗಬೇಕು ನಾನು. ಎಲ್ಲೈತಾವು? ನನ್ನ ಪ್ಯಾಂಟಲ್ಲಿ ಯಾವುದೋ ಹುಳ ಓಡಾಡ್ತೈತೆ, ಅದಕ್ಕೆ ಹಾವು ಅಂತ ಇದೆ. ಸೊಳ್ಳೆ. ಕಟಿಂಗ್ ಯಾರು ಮಾಡಿಸಿದ್ದು? ಚೆನ್ನಾಗೈತಾ? ಕಾಣಿಸ್ತಿಲ್ಲ ನಿಮ್ಗೆ ಬೆಳಕಿಗೆ. ಉದ್ದಿದ್ದಲ್ವಾ? ಓ, ಅವ್ನಿಗೆ ಎಬ್ಬುಲಿದ್ದು ಬೇಕಿತ್ತಂತೆ. ಇದು ಬೇಡವಾ ನಿಂದು? ಫುಲ್ ಇರಬಾರ್ದು ಕೂದಲು. ಆಯ್ತು ಬಿಡಪ್ಪ, ಹೊಡಿ ಬಿಡ. ನಮ್ಮ ನಾವೇ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ರೆ ಗಾಯ್ಸ್, ಇದ್ರ ಮೇಲೆ ನೋಡಿ ಒಂದು ಲಾಟ್ ಏರ್ ಇರ್ತಾರೆ. ಸೊ ಗಿಡಗಳು ಆ ಕಡೆ ಬೆಳೀತಾ ಇದ್ದಾವೆ. ಸೊ ಈ ಕಡೆ ಪಾತ್ರೆ ಎಲ್ಲ ತೊಳ್ಕೊಂಡು ಬೇಜಾರು, ಸಿಸ್ಟಮ್ ಹಾಳಾಗ್ಬಿಟ್ಟಿದೆ. ನಮ್ಮ ಏರಿಯಾ ಸುತ್ತಮುತ್ತ ಎಲ್ಲರ ಸರ್ವಿಸ್ ಸೆಂಟರ್ ಇದ್ದರೆ ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಹಾಕಿ ಗಾಯ್ಸ್. ರಾಜಾಜಿನಗರ ಅಥವಾ ಬಸವೇಶ್ವರ ನಗರ, ನನಗಂತೂ ಗೊತ್ತಿಲ್ಲ ಎಲ್ಲಿ ಅಂತ. ದಸರಾಯಿಂದ ಊರಿಂದ ಬಂದ್ಮೇಲೆ ಕ್ಲೀನ್ ಮಾಡ್ಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಓಕೆನಾ ನವಿ? ಸದ್ಯ ಅದರಿಂದ ಏನು ಯೂಸ್ ಇಲ್ವಲ್ಲ, ಅದಕ್ಕೆ ಮೂಲೆ ಸೇರ್ಕೊಂಡಿದೆ. 6 ತಿಂಗಳಿಗೆ 3 ಸೇರ್ಕೊಂಡಿದೆ. ನಮ್ಮ ನವಿಗೆ ವಾಷಿಂಗ್ ಮಿಷಿನಿಗೆ ಪೌಡ್ರ್ ಬೇಕಂತೆ, ಬನ್ನಿ ಹಾಕೋಣ. ನೋಡಿ ಸೆಲ್ಫ್ ಅಂತ ಇದೆಯಲ್ಲ, ಅಲ್ಲಿ ಮೇಲೆ ಹಚ್ತಿದ್ದಾರೆ ಒಂದು ಪ್ಯಾಕೆಟ್. ಕೆಳಗಿದ್ರೆ ಮಕ್ಕಳು ಬಿಡಲ್ವಲ್ಲ. ಸೊ ನಮ್ಮ ಪಾಪುದು ಜೋಕಾಲಿ, ABCD ಚಾಟು, ಮಕ್ಕಳದ್ದು ಆಟ ಸಾಮಾನು, ಇದೇನಿದು ಮ್ಯಾಟು, ಈ ಕಡೆ ದಟ್ಟ ರಗ್ಗು ಎಲ್ಲ ಮೇಲ್ಗಡೆನೇ ಇದೆ. ತರಿಸ್ಕೊಳ್ಳೋದು ABCD ಮಕ್ಳಿಗೆ ಆಟ ಸಾಮಾನೆಲ್ಲ ಕೊಡಲ್ಲ, ಆಟ ಆಡೋಕ್ಕೆ ಹಾಳು ಮಾಡ್ತಾರೆ ಅಂತ. ಏನು ಮಗನೇ ಹುಡುಗಿರ್ತಾರೆ ಎಲ್ಲ ಕೆಳಗಡೆ ಕೇಳ್ಕೊಂಡಿದ್ಯಾ? ನಿನಗೇನಾಗು ಬರ್ತಾಯಿದ್ದಾ?
ಅವ್ರು ಹೇಳಿದೆ ತಡ ಫುಲ್ ತೆಗ್ದೇ ಬಿಟ್ಟೆ ಶರ್ಟ್. ಸ್ನಾನಕ್ಕೆ ಹೋಗೋಣ? ಓಕೆನಾ? ಅಪ್ಪನ ಇವನು ಅಣ್ಣ 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 ಹೇಳು ಅಣ್ಣ. ಹಾಯ್ ಮಾಡೋರಿಗೆ. ಹಾಯ್. ನಾವು ನಮ್ಮ ವಾಷಿಂಗ್ ಮಿಷಿನ್ಗೆ ಹಾಕೋದು ಪೌಡ್ರೆ ಗೈಸ್. ನಾವು ತಗೊಂಡು ವಾಷಿಂಗ್ ಮಿಷಿನ್ ಆಲ್ಮೋಸ್ಟು ಮದುವೆಗೆ 4 ವರ್ಷ ಆಯ್ತು. ಅದಕ್ಕೂ ಮುಂಚೆ 4 ವರ್ಷ 8 ವರ್ಷ ಆಗೈತೆ. ಇಲ್ಲಿವರೆಗೂ ಯಾವುದೇ ತೊಂದರೆ ಬಂದಿಲ್ಲ. ಸೊ ತಗೋಬೇಕಾದ್ರೆ ಮನೆಗೆ ಯಾವುದೇ ಐಟಮ್ ತಗೋಬೇಕಂದ್ರೆ ಒಂದು ಒಳ್ಳೆ ಕಂಪ್ನಿ ತೊಗೊಳ್ಳಿ. LG ಈ ಥರ ತೊಗೊಂಡ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. 8 ವರ್ಷ ಆಗಿದೆ, ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಸೊ ಇನ್ನು ಮುಂದೆ ಬರ್ಬೋದು. ಆಲ್ಮೋಸ್ಟ್ 8 ವರ್ಷ ಆಗಿದೆಯಲ್ವ, ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಹಾಗೆ ಫ್ರಿಡ್ಜು ಮತ್ತು ಟಿವಿನೂ LGನೇ. ಅದು ಒಂದೊಂದು ಸಲ 2 ಸಲ ರಿಪೇರಿಗೆ ಬಂದಿದೆ. ಎಲ್ಲ ಆಲ್ಮೋಸ್ಟ್ 8 ವರ್ಷನೇ ಆಗಿದೆ. ಫ್ರಿಡ್ಜು ಏನು ಗೊತ್ತಾ ಗೈಸ್, ಹಿಂದೆ ಗೋಡೆಗೆ ಒರಗಿಸ್ಬಾರ್ದು. ಅದು ಗೋಡೆಗೆ ಒರಗಿಸಿದ್ರೆ ಅದ್ರ ಹಿಂದೆ ಯಾವುದೇ ಒಂದು ಸಣ್ಣ ಪುಟ್ಟ ಹುಳ ಓಡಾಡಿದ್ರೂ ವೈರು ಟಚ್ ಆಗಿ ಹೋಗ್ಬಿಡುತ್ತೆ. ಅದು ಸ್ವಲ್ಪ ಗ್ಯಾಪ್ ಪುಟ್ಟೆ ಹಾಕಬೇಕು. ಅದನ್ನು ಗೊತ್ತಿಲ್ಲದಲೇ ಗೋಡೆಗೆ ಒರಗಿಸಿ ಅದು ಸುಟ್ಟೋಗ್ಬಿಟ್ಟಿದ್ದು. ಒಂದು ಸತಿ ಆಗಿತ್ತು. ಟಿವಿ ಒಂದು ಸಲ ಹಂಗಾಗಿದೆ. ವಾಷಿಂಗ್ ಮಿಷಿನ್ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಸೊ ಅದರಿಂದ ಇವಾಗೇನಾಗಿಲ್ಲ. ಒಂದು ಸ್ವಲ್ಪ ಗೋಡೆಗೆ ಒರಗಿಸ್ಬಾರ್ದು ಅಷ್ಟೇ. ಯಾವುದೇ ವಸ್ತು ಆದರೂ ಚೆನ್ನಾಗಿ ಬರ್ತಾ ಇದೆ. ತಗೋಬೇಕಾದ್ರೆ ಜಾಸ್ತಿ ಅಮೌಂಟ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಕಂಪ್ನಿದೇ ತಗೋಬೇಕು. ಇವಾಗ ನೋಡಿ, ಇದು ಏಸರ್, ಇದು ಒಳ್ಳೆ ಕಂಪ್ನಿನೇ. ನೋಡಿದ್ರೆ ಹಾಳಾಗಿಬಿಟ್ಟಿದೆ. ಒಂದೊಂದು ಎಲೆಕ್ಟ್ರಿಕಲ್ ವಸ್ತುಗಳು ಹಾಳಾಗ್ಬಿಡ್ತವೆ, ಹೇಳೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಯಾರಾದ್ರು ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಇವಾಗ ಅಮೆಝಾನ್ ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಬಿಗ್ ಬಿಲಿಯನ್ ಡೇ ಅಂತ ಏನೇನೋ ನಡೀತಾ ಇದೆಯಲ್ಲ, ತಗೊಳ್ಳೋಂಗಿರೋ ತಗೊಳ್ಳಿ. ಒಳ್ಳೆ ಆಫರು ಡಿಸ್ಕೌಂಟಲ್ಲೆಲ್ಲ ಸಿಗ್ತಾಯಿದೆ. ನಮ್ಮ ನವಿಗೊಂದು ಹೊಸದು ಫ್ರಿಡ್ಜ್ ಬೇಕಂತ ಕೊಡ್ಸೋಣ ಅಂದ್ಕೊಂಡಿದ್ದೀನಿ. ಕನ್ಸ್ಕೊಳ್ಬೇಕು, ಚೆನ್ನಾಗಿರೋದು ಹಾಳು ಮಾಡ್ಬಿಟ್ಟು ಹೊಸದು ಕೊಡಿಸ್ಬೋದು. ಸೊ ಇವಾಗ ಪೌಡ್ರ್ ಹಾಕೋಣ ಬನ್ನಿ. ಒಬ್ಬೊಬ್ಬರು ಇದಕ್ಕೆ ಲಿಕ್ವಿಡ್ ಬರುತ್ತೆ, ಅದನ್ನು ಹಾಕ್ತಾರೆ. ನಾವು ಬಟ್ 8 ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಯಾವುದೇ ರೀತಿ ತೊಂದರೆ ಬಂದಿಲ್ಲ. ಬಂದರೆ ಡ್ರಮ್ ತೊಂದರೆ ಬರುತ್ತೆ, ಡ್ರಮ್ನೇ ಚೇಂಜ್ ಮಾಡಿಸ್ಬೇಕಾಗುತ್ತೆ. ಆವಾಗ ಡ್ರಮ್ ವಾಶ್ ಮಾಡ್ಕೊಳ್ಳಿ ಅಂತ ಎಲ್ಲ ಹೇಳ್ತಾರೆ. ನಾವೇನು ವಾಶ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಬರೀ ಖಾಲಿ ಡ್ರಮ್ನೇ ಹಂಗೆ ಡೈರೆಕ್ಟ್ ಬರೀ ನೀರಲ್ಲೇ ವಾಶ್ ಮಾಡ್ಕೊತೀವಿ. ಮ್ಯಾಟಿಗೆ ಹಾಕ್ತೀವಿ. ಅವ್ರ ಅಮ್ಮ ನೋಡಿ ಹೆಂಗೆ ಕಿರ್ಚಾಡ್ತಾರೆ ಅಂತವ ಅವ್ರ ಮಕ್ಕಳ ಜೊತೆ. ಅವಳು ನೋಡೋಕೆ ಹಂಗಿದ್ದಾಳೆ ಗಾಯಸ್. ಗಂಟ್ಲು ಇಡೀ ನಮ್ಮ ಏರಿಯಾಗೆ ಕಳಿಸುತ್ತೆ. ಅದಕ್ಕೆ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಅವಾಗವಾಗ ಸಮಾಧಾನ ಮಾಡೋಗ್ತಾರೆ. ಅಷ್ಟೊಂದು ಜೋರಾಗಿ ಹೋಗ್ಬೇಡಿ ನವಿ, ಬೇಗ BP ಬರುತ್ತೆ ಅಂತ. ಸೊ ಅವರಿಂದನೇ ದಿವ ಖುಷಿ, ಅಷ್ಟು ಜೋರಾಗಿ ಕಿರ್ಚ್ಕೊಳ್ಳೋದು ಇದೆಲ್ಲ ಮಾಡೋದು. ಏಯ್ ಬರಲಿ, ನಾನು ಅವರಿಂದನೇ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಕುತ್ಕೊಂಬಿಟ್ಟು ಆಮೇಲಿಂದ TV ನೋಡ್ಕೊಂಡು ಕೂತೀನಿ. ಅನ್ನಕ್ಕೆ ಇಟ್ಟಿಲ್ಲ ಹಂಗೆ ಹೆಂಗೆ ಅಂತ ಬೈತೀಯಾ ನೀನು ಅಂದ್ಬಿಟ್ಟೆ ಇಡ್ತಾಯಿದ್ರೆ. ಇವಾಗ ಸೌಂಡ್ ಮಾಡ್ತಾರೆ ನನಗೆ. ಒದೆ ಬೀಳುತ್ತೆ ಗಾಯ್ಸ್. ಹೆಂಗೆ ಬೀಳುತ್ತೆ ಅಂತೀರಾ? ಕೋಲ್ಕೊಂಡು ಹೋಗಿ ಬೇಗ ಬೇಗ ಕೋಲ್ಕೊಡಿದ್ವಿ. ಸೌಂಡ್ ಮಾಡಬೇಡ, ಸೌಂಡ್ ಮಾಡಬೇಡ. ತಗೊಂಬ ಹಾಕೋಣ, ಸುರಿ ಬಾ. ಹೊಡೆಯಲ್ಲ ಗೈಸ್, ಪಾಪ. ನಾನು ನನ್ನ ಮಗನ ಹೊಡೆಯಲ್ಲ. ದಿವಿ, ನಿನಗೆ ಅಪ್ಪ ಜಾಸ್ತಿ ಹೊಡೆಯುತ್ತಾ ಅಮ್ಮ ಜಾಸ್ತಿ ಹೊಡೆಯುತ್ತಾ? ಅಮ್ಮ ತಾನೇ ಹೊಡೆಯೋದು ಜಾಸ್ತಿ. ಅಪ್ಪ ಒಪ್ಪಿ ಕೊಡು. ಏನು ಬೇಕು ಅವನಿಗೆ? ಚಾಕಿ ಬೇಕಾ? ಚಾಕಿ ಜೊತೆಗೆ ಐಸ್ ಕ್ರೀಮ್ನು ಕೊಡ್ತೀನಿ ಬಿಡು ಮಗನೆ. ನನ್ನ ಮಾನ ಮರ್ಯಾದೆ ಉಳಿಸಿದೀವತ್ತ. ಐ ಲವ್ ಯು, ಐ ಲವ್ ಯು. ಅವ್ರ ಅಮ್ಮನಿಂದ ಗೈಸಿದೆ ನೋಡಿ ಗೈಸ್. ಅವ್ರ ಅಮ್ಮ ಏನೋ ಹೇಳ್ಕೊಡ್ತಾ ಇದ್ದಾರೆ. ಡವ್ವಲ್ಲ ಮಗನೆ, ನಿಜ ನಿಜ ಕೊಡ್ತೀನಿ ಅಂದ್ರೆ ನಂಬಲ್ಲ. ಏನ್ ಮಗನೆ, ನಿಂಗೆ ಚಾಕಿ ಬೇಕಾ ಐಸ್ ಕ್ರೀಮ್ ಬೇಕಾ? ಚಾಕಿ ಬೇಕಾ ಐಸ್ ಕ್ರೀಮ್ ಬೇಕಾ? ಕುರ್ಕುರೆ ಬೇಕಾ? ಐಸ್ ಕ್ರೀಮ್ ಬೇಕಾ? ನನ್ನ ಕಪಾಳಿಗೆ ಯಾಕೆ ಕೊಡದೆ? ಕೆನ್ನೆಗೆ ಯಾಕೆ ಕೊಡದೆ ಹೇಳು? ಕೆನ್ನೆಗೆ ಹೊಡೆದಿಕ್ಕೆ ನಾನು ಕೊಡ್ಸೋಣ ಅನ್ಕೊಂಡಿದ್ದೆ. ಇವಾಗ ರಿಲಯನ್ಸ್ ಮಾರ್ಟಿಗೆ ಹೋಗ್ಬೇಕು, ದೊಡ್ಡ ಪ್ಯಾಕೆಟ್ ತಗೊಂಬರೋಣ ಅನ್ಕೊಂಡಿದ್ದೆ ಗೈಸ್. ಇಲ್ಲಿ ಸುರಿತಾ ಇದೀನಿ, ಎಲ್ಲಿ ಕೆಳಗಿಲಿಕ್ಕೆ ಬೀಳಿಸ್ಬಿಡ್ತಾರೋ. ಯಾಕೆ? ನಿಧಾನ ನಿಧಾನ ನಿಧಾನ. ಸುಮ್ನಿರೋ, ಸುಮ್ನಿರ್ ಮಕ್ಕಳ, ಸುಮ್ನಿರೋ. ಸುಮ್ನಿರ್ತೀವಿ ಬಿಡು ಬಿಡು. ಐಸ್ ಕ್ರೀಮ್ ಬೇಕಾ ಬೇಡ? ಮಕ್ಕಳದು ನೈಲ್ ಕಟ್ ಎಲ್ಲಿ? ಊರಲ್ಲಿ
ಊರಲ್ಲ ಅಂತ ಎಲ್ರಿ ನಿನ್ ಕೈಲೇ ಇದು ನಮ್ದು ಖುಷಿ ಎಲ್ಲಿದೀವಿ ನೆನ್ನೆ ಇಟ್ಟುಂಕೋಲ್ ಏನಂತಂದ್ರೆ ಇಟ್ಟುಂಕೋಲ್ ಅಂತಾನೆ ಅದನ್ನ ಹುಡ್ಕಿ ಮಡಗಿದ್ದೀನಿ ಗೈಸ್ ನಾನು. ಎಷ್ಟು ಗೊತ್ತಾ ಗೈಸ್, ಇದು 2 kg ಇದೆ. 2 kgಗೆ 1200 ರೂಪಾಯಿ. 6 kgಗೆ ಒಂದು kgಗೆ 200-250 ಬೀಳುತ್ತೆ ಗೈಸ್. ಲೂಸ್ ಆಗಿ ತಗೊಂಡ್ರೆ 300 ರೂಪಾಯಿ ಮೇಲೆ ಬೀಳುತ್ತೆ. ಲೂಸ್ ತಗೊಂಡ್ರೆ ಒಟ್ಟಿಗೆ ತಗೊಂಡ್ರೆ 2 kg ಏನೋ ಫ್ರೀಯಾಗಿ ಕೊಡ್ತಾರೆ. ಅದಕ್ಕೆ 2 kg ಫ್ರೀ ಬರುತ್ತಲ್ಲ 500 ರೂಪಾಯಿ ಅಂದ್ಕೊಂಡು 6 kgದು ಒಂದು ದೊಡ್ಡ ಡಬ್ಬ ತತ್ತೀನಿ. ಸೊ ತಂದಲ್ಲೇ ಸುಮಾರು ದಿನ ಆಯ್ತು. ನಾನು ಇಟ್ಟುಂಕೋಲ ಅಪ್ಪ ಮಕ್ಕಳು 3 ಜನ ಹೊರಗಡೆ ತಗೊಂಡೋಗಿ ಹಾಳು ಮಾಡಿದ್ದಾರೆ. ಇಲ್ಲ ಗೈಸ್, ನೆನ್ನೆ ವಿಡಿಯೋದಲ್ಲಿ ನೋಡಿದ್ರಲ್ವಾ, ಅದರಲ್ಲಿ ನಿಜವಾಗ್ಲೂ ಕಳ್ದೋಗೈತಿ. ಅವ್ರು ಕೆಳಗಡೆ ಎಸ್ತೋನೆ ಕೇಳಿದೆ ರಾತ್ರಿ ಇದು ಮಾಡ್ಬೇಕಾರೆ, ಮುದ್ದೆ ಮಾಡ್ಬೇಕಾರೆ, ಪಾಪು ಎಸ್ತಾ ಅಂದ್ರೆ ನಾನು ಪಾಪು ಎಸ್ತವನೆ ಅಂತ ಅನ್ಕೊಂಡೆ. ಆಮೇಲೆ ಮತ್ತೇನೆ ಎಸ್ತವನೆ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟು ಇದು ಏನ್ರಿ ಅದು ಲಟ್ಟಣ್ಗೆ, ಅದೇ ಇದು ಚಪಾತಿ ಹೊತ್ತಿರ್ತೀವಲ್ಲ ಅದರಲ್ಲಿ ಮುದ್ದೆ ತಿರ್ಗಿ ನೆನೆ ಮುದ್ದೆ ಬಡಿಸಿದ್ದು. ಆಮೇಲೆ ಬೆಳಗ್ಗೆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ, ಅದರಲ್ಲಿ ನಾನೇ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಇವ್ರು ಒಳಗೆ ತಂದು ಹಾಕೋರೆ ನಾನೇ ಇಟ್ಕೊಂಡಿದ್ದೀನಿ ಕೈಯಲ್ಲಿ. ಎಲ್ಲಿತ್ತೆ ನನಗೆ ನೆನಪಿಲ್ಲ. ನಿಮಗೆ ತೋರಿಸ್ತಾ ಇದ್ರು ಇವರು 2 ಹಾಸಿಗೆ ಮಾಡ್ಕೊಂಡಿದೀವಿ, ಅದನ್ನು ಹಾಸಿಗೆ ಮಾಡ್ಕೊಂಡಿದೀವಿ, ಅಲ್ಲೇ ಮನ್ಕೋತೀವಿ ಅಲ್ಲ ಅಂತ ಹೋಗಿ ತಡನ್ನಂತೆ ಬೀಳ್ತದು. ರಾತ್ರಿ ಎಲ್ಲ ಹುಡ್ಕೊಳ್ಳಿ ಸಿಕ್ಕಿಲ್ಲ. ಆಮೇಲೆ ಮಾಡ್ಬಿಟ್ಟು ಮುದ್ದೆ ಎಲ್ಲ ಹಾಳು ಮಾಡ್ಬಿಟ್ಟಿಲ್ಲ ಗೈಸ್. ಏನ್ ಮಾಡಕ್ಕಾಗಲ್ಲ, ಒಂದೊಂದ್ ದಿನ ಏನು ಹಾಳು ಮಾಡಿದಿಲ್ಲ, ಸಕ್ಕದಾಗಿತ್ತು. ತಿನ್ನಕಾಗದಲ್ಲಿ ಒಳ್ಳೆ ಬಿಸಾಕಿದಲ್ಲ ಗೈಸ್ ಕೇಳಿ. ಇಲ್ಲ ಗೈಸ್, ತುಂಬಾ ಆಗ್ಬಿಟ್ಟಿದ್ವಿ. ಸೊಪ್ಪ ಮುದ್ದೆ ಕಮ್ಮಿ ಮಾಡ್ತಾ ಇದೀನಿ, ಸ್ವಲ್ಪ ಮಾಡಕ್ ಹೋಯ್ತೀನಿ, ಜಾಸ್ತಿ ದಪ್ಪ ಆಗುತ್ತೆ. ಚೆನ್ನಾಗೇ ಇತ್ತು, ಚೆನ್ನಾಗಿ ಪ್ರಾಮಿಸ್ ಬಿಸಾಕಿ ತಪ್ಪು, ಬಿಸಾಕಿ ತಪ್ಪು ಅರ್ಥ ಅದೇ ತಾನೆ. ಚೆನ್ನಾಗಿಲ್ಲ ಅದಕ್ಕೆ ಬಿಸಾಕಿಲ್ಲ. ಚೆನ್ನಾಗಿದ್ದಿರೋ ತಿಂದಿರೋಳು ಚೆನ್ನಾಗಿತ್ತ ಇರ್ಲಿಲ್ವ? ನಿನ್ ಪ್ರಕಾರ ಹೆಂಗಿತ್ತದು? ಅದ್ ನೆಚ್ಕೊಳಕ್ಕೆ ಮಿಂಚರಿತ್ತು ಗೈಸ್. ಅದರಿಂದ ಸ್ವಲ್ಪ ಅಲ್ಲ ಚೆನ್ನಾಗಿತ್ತು ಇಲ್ವೋ? ನಿಜ ಒಪ್ಪು, ಅದು ತಿರುವಕ್ಕೆ ಇರ್ಲಿವಲ್ಲ. ನೀರ್ ಬಿಡ್ತಾವ್ರಂತೆ ಪಾಪು ಒಡ್ಸ್ಕೊಂಡ್. ನನ್ ಮಕ್ಳು ಏನ್ ಗೊತ್ತಾ, ಒಂದಿನ ಒಡ್ಸ್ಕೊಂಡಿಲ್ಲ ಅಂದ್ರೆ ಅಪ್ಪ ಅಮ್ಮನ ಕೈಲಿ ಬುದ್ಧಿನೇ ಕಲಿಯಲ್ಲ. ಬನ್ನಿ ಹೋಗೋಣ. ನೋಡಿ ಎದ್ದಿಕೊಂಡು ಹೆಂಗ್ ಓಡ್ ಬರ್ತಾನೆ ಅಂತವ ಅಲ್ಲಿ ಹೋಗಿದ್ದಾನೆ. ಯಾಕೆ ಹೋಗಿದ್ಯಾ? ಯಾಕೆ ಬಂದಿದ್ಯ ಅಲ್ಲಿಗೆ? ನಡಿ ನಡೀರ ನೋಡಿ ಹೆಂಗ್ ಮಾಡೋದು. ಅವ್ರ ತಲೆ ಐತೆ ನೋಡಿ, ಅವ್ನ ಕೈಲೈತೆ. ಖುಷಿ ಕೈಲಿ ಎಲ್ಲ ಇವಾಗ ತಾನೆ ಯಾರೋ ಇಟ್ಕೊಂಡಿದ್ರಲ್ಲ. ನೋಡ್ತೀನಿ ಇಲ್ಲೇ ಇಟ್ಕೊಂಡು ಓಡಾಡ್ತೀರಿ, ಎಲ್ಲಿ ಬಿಸಾಕೋದ್ರೆ ಗೊತ್ತಿಲ್ಲ ಗೈಸ್. ಇವಾಗ ದೊಡ್ಡದ್ರಲ್ಲೇ ಕಟ್ ಮಾಡ್ತಾ ಇದ್ದಾಳೆ. ನೋಡಿ ಗೈಸ್, ನಮ್ಮ ಖುಷಿ ಅಲ್ಲಿ ಮಣ್ಣು ಬಿದ್ದಿತ್ತು, ಬಾಯಿಗೆ ಹಾಕೊಳಕ್ಕೆ ಹೋದ ಅಂತ ಹೊಡದ್ಲು ಅಂತ ಬಂದು ಹೇಳ್ತಾ ಇದ್ದಾರೆ. ಬಾ ಹೊಡಿ ಅಮ್ಮಂಗೆ ಅಂತ. ಹೊಡದ್ಲಮ್ಮ, ಹೊಡದ್ಲಾ? ಇಷ್ಟು ಕ್ಯೂಟ್ ಕಂದಮ್ಮನ ಹೆಂಗೆ ಹೊಡ ಮನ್ಸು ಬರೋದು ನಿಂಗೆ ಹೊಡ್ಯಕ್ಕೆ? ಮುದ್ದು ಪಪ್ಪಿ ಕೊಡವ, ಅಮ್ಮಂಗೆ ಹೊಡೆಯನ ಪಪ್ಪಿ ಕೊಡು. ಪಾಪ ಹುಡುಗನ ಉಗುರು ಕಟ್ ಮಾಡಿದ್ಲು ಗೈಸ್, ಬೆಳ್ಳೆ ಎಗರಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಅಳ್ತಾ ಇದ್ದ ನಾನು. ಖುಷಿ ಅಮ್ಮಂಗೆ ಹೊಡಿಬೇಕಾ? ಹೊಡಿನಾ? ನೀನೇ ಹೊಡೆದ್ಬಿಟ್ಟು ಓಡ್ಬಾ. ಖುಷಿ ಹೊಡಿ ಬಾಯಿ ಬೆಳ್ಳಿಗೆ ಹಾಕಿ ಕೊಡ್ತಾ ಇದ್ದ. ಪಾಪ ರಕ್ತ ಬರ್ತೈತೆ ಗೈಸ್. ಅಯ್ಯೋ ರಕ್ತ ಬರಂಗ ಮಾಡ್ತಾರೆ. ಅಯ್ಯೋ ಎಷ್ಟೊಂದು ರಕ್ತ ಬದೈತಲ್ಲೇ. ಚೂರು ಕಿತ್ಕೊಂಡೈತೆ ಗೈಸ್, ಅದಕ್ಕೆ ಹೇಳ್ತಾ ಇದ್ದೆ. ಅವನ್ನೆಲ್ಲ ಆಡಿಸಿ ಹೊಡೆ ನಮಗೆ ಕೈ ಇಟ್ಕೊಂಡು ಮಾಡ್ಸಪ್ಪ. ದಿವಿ ಅಮ್ಮಂಗೆ ಹೊಡೆನಾ? ಕೈ ಕಟ್ ಮಾಡ್ಬಿಡ್ಲಾ? ಎಲ್ಲಿ ಮಗನೇ? ಅಯ್ಯೋ ಪಾಪ, ಹೊಡಿಬೇಕಾ? ಅಯ್ಯೋ ಏಯ್ ಗೊತ್ತಾಗಲ್ಲ ನಿನಗೆ, ನನ್ನ ಮಗನ ಕೈ ಕಟ್ ಮಾಡಿದ್ಯಲ್ಲ. ಹೊಡಿಯೋ ಖುಷಿ, ಹೊಡಿ 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 ಹೊಡಿ. ಅಪ್ಪ ಇದ್ರೆ ಇದಕ್ಕೆ ಖುಷಿ. ಆಯ್ತು ಬಿಡವ, ಬಿಡ ಐಸ್ ಕ್ರೀಮ್ ಕೊಡಿಸ್ತೀನಿ ಬಿಡಲ್ಲಿ. ಬಿಡ ಒಂಚೂರು ಚಪ್ಕ ಬಾಯಿಗೆ ಬೇಡ, ಕೈ ತೊಳಿಬೇಕು. ನಿನ್ನೂಗ್ರನ್ನ ಕಟ್ ಮಾಡೋದು ನೋಡಿ ಗೈಸ್. ನನ್ನ ಕಾಲನ್ನ ಕಟ್ ಮಾಡ್ತೀನಿ ಉಗ್ರನ್ನ ಅಂತ ಕರಿತಾ ಇದ್ದಾಳೆ. ಅವತ್ತೊಂದ್ಸಲ ಹಿಂಗೆ ಕೊಟ್ಬಿಟ್ಟು ನನ್ನ ಕಾಲನ್ನ ಅವಳು ಕಾಲು ಮಾಡ್ಕೊಂಡಿದ್ದಾಳಲ್ಲ, ಹಂಗೆ ಮಾಡಿಬಿಟ್ಟಿದ್ಲು. ಅದು ನಾನು ಒಂದು ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಕಟ್ ಮಾಡಿ ಸರಿ ಮಾಡ್ಕೊಂಡೆ. ಅವಳ ಕಾಲು ಏನಾಗಿದೆ ಹೇಳಿ,
ಕಟ್ ಮಾಡ್ಬಿಟ್ಟು ಚರ್ಮದ ಒಳಗೆ ಬೆಳೆ ಹೆಂಗೆ ಮಾಡ್ಕೊ ಹಂಗೇ ಕಟ್ ಮಾಡ್ಕೊತಾಳೆ ಅವಳಿಗೆ ಏನು ಕಟ್ ಮಾಡ್ಕೊಳಕ್ಕೆ ಬರುತ್ತೋ ಬರೋಲ್ಲ ಗೊತ್ತಿಲ್ಲ. ಹಂಗೆ ಇವಾಗಲೂ ಕೇಳ್ತಿದ್ದಾಳೆ ಕೊಡ್ರಿ ಕಟ್ ಮಾಡ್ತೀನಿ ಅಂತ. ಸೊ ಇವಾಗ ಹಿಂಸೆಯಿಂದ ಬರ್ತಾಳೆ ಅನ್ನಿಸ್ತಾ ಕಟ್ ಮಾಡ್ತೀನಿ ಅಂತವ. ಸೊ ಅಂತಾಳು ಸರಿಯಾಗಿ ಕಟ್ ಮಾಡೋಕ್ಕೆ ಬರೋಲ್ಲ, ಕಾಲುಗ್ರನ್ನ ಚರ್ಮದೊಳಗೆ ಹೋಗ್ಬಿಡುತ್ತೆ. ಕಟ್ ಮಾಡ್ತೀನಿ ಇದು ಚಾಡಿ ಹೇಳದ್ಮೇಲೆ ಕಟ್ ಮಾಡಲ್ಲ ಬೇಡ, ಉಗ್ರೇನು ಬೆಳೆದಿಲ್ಲ. ಹೋಗ್ಬೇಡಿ ಅಂದ್ರೂ ಹೋಗೋದು. ಹಾಂ ಇಲ್ಲಿ ನೋಡಿ ಗೈಸ್, ಕೆಳಗಡೆ ಮನೆಯವ್ರದ್ದು ಮಣ್ಣೆಲ್ಲ ಹಿಂಗೆ ಹಾಕ್ಬಿಟ್ರೆ ಓನರ್ ಆಂಟಿ ಬೈತಾರೆ. ಹಾಂ ಕೆಳಗಡೆ ಮನೆಯವ್ರು ಬೈತಾರೆ. ಹಾಂ ತಪ್ಪು ತಾನೇ? ಹಾಂ ತಪ್ಪು ತಾನೇ? ಬಿತ್ತು ಬಿತ್ತು ಹಾಕು ಹಾಕು ಹಾಕು. ನೋಡಿ ಹೆಂಗೆ ತಿಕ್ತವನೆ ನೋಡಿ, ಒಳಿಕೆ ನೋಡಿ. ಬಿತ್ತು ಬಿತ್ತು ಬಿತ್ತ ಬಿತ್ತು. ಇವಾಗ ಗುಡ್ಸಾಕವ. ಓಯ್ಯೋ ಗುದ್ಬಿಟ್ಟು ಬೀಳಿಸ್ಬಿಡ್ಲು ಗೈಸ್. ಸೊ ನೀರು ಖಾಲಿ ಆಗಿತ್ತಲ್ಲ ಗೈಸ್, ತರಬೇಕಿತ್ತು. ಹಾಗೆ ನನ್ನ ಮಗಂಗೆ ಐಸ್ ಕ್ರೀಮ್ ಬೇಕಂತ ಹೇಳ್ತಾ ಇದ್ದಲ್ಲ. ನೀನು ಬೇಡ ಮಗನೇ, ನಿನಗೋಸ್ಕರ ನೀನು ಕೇಳಿದ ಐಸ್ ಕ್ರೀಮ್ ಯಾವ್ದು ಬೇಕು? ಕೋನ್ ಬೇಕೋ ಕಪ್ ಐಸ್ ಬೇಕೋ? ಆರೆಂಜ್ ಕಲರಾ? ಹ್ಞೂ ಓಕೆ ತಗೊಂಬತ್ತೀನಿ. ಓಕೆ ತಗೊಂಬತ್ತೀನಿ ಓಕೆನಾ? ನೀನು ಬೇಡ, ನೀರು ತಗೊಂಡು ಒಂದು ಕರ್ಕೊಂಡು ಬರೋ ಆಗಲ್ಲ ಮಗನೇ, ಬೇಡ. ಖುಷಿಯಿಂದ ಬರ್ತೀನಿ ಅಂತಾನೆ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಗಂಟ್ಲು ನಮ್ದು ಏನೋ ಒಂದು ಐಡಿಯಾ ಹಾಕ್ಕೊಡ್ತಾರಂತೆ, ಬನ್ನಿ ನೋಡೋಣ ಏನು ಕೇಳೋಣ ಅಂತ. ಏನು ರೀ? ಹಾಂ ಆಗಲ್ಲ ಆಗಲ್ಲ. ಇವಳು ಏನೋ ಡಬ್ಬ ಐಡಿಯಾ ಕೊಡ್ತಾ ಇದ್ದಾಳೆ ಗೈಸ್ಗಳು. ಓಕೆ ಅವಳು ಕರ್ಕಳೆ ನಿನ್ನ ಮಗನ. ಸರಿ ಬಾ, ನೀನು ಮನೇಲಿ ಬೇಜಾರಾಯ್ತು ಹೋಗೋಣ ಅವ್ರು. ನೋಡಿ 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 ಗೈಸ್ ಬೇಜಾರಾಗ್ತು ಅಂತ. ಪಾಪ ಖುಷಿನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗಲ್ಲ ಗೈಸ್, ಇವನು ಅಪ್ಪನ ಮಾತ್ರ ಕಳಿಸ್ತಿರ್ತಾಳೆ. ಅದಕ್ಕೆ ಪಾಪ ಬೇಜಾರಾಗಲ್ಲ ಖುಷಿಗೆ. ನಾನು ಹೋಗ್ಬೇಕು ಅಪ್ಪನ ಜೊತೆ ಬೈಕಲ್ಲಿ ಸುತ್ತಾಡ್ಬೇಕು ಅಂತ. ಬರಂಗಿದ್ರೆ ಬಾ ನೀನು. ಇಬ್ಬರು ಬೇಡ ಬರಪ್ಪ ಅಂತ ಕರ್ಕೊಂಡು ಹೋಗ್ತಿದ್ದೆ. ನಡೀರಿ ಮಗನೇ ಒಳಗಡೆ, ನೀರು ತಗೊಂಬತ್ತೀನಿ ನಾನು. ಓಕೆ ಇವಾಗ ಹೋಗ್ಲಿಲ್ಲ ಅಂದ್ರೆ ಅದೇ ಕೊಡ್ತೀನಿ. ನೋಡಿ ಗೈಸ್, ಅವ್ರು ಕೇಳ್ದಂಗೆ ಫೈನಲಿ ತಂದು ಕೊಟ್ಟಿದ್ದೀನಿ. ಅವ್ನು ಕೇಳಿದ ಆರೆಂಜ್ ಕಲರ್ ಇರಲಿಲ್ಲ, ಅದಕ್ಕೆ ಆರೆಂಜ್ ಇಲ್ಲ ಅಂತ ಹೋಯ್ತಾನೆ. 5 ರೂಪಾಯಿದ ಯಾವುದೋ ಒಂದು ತಂದು ಕೊಟ್ಟಿದ್ದೀವಿ. ಇವಳು ಜಾಸ್ತಿ ತಿಂದುಬಿಟ್ಟು ಅಲ್ಲಿ ನೋವು ಅಂತ ಬರ್ಸ್ಕೊಳ್ಳೋಕ್ಕೆ. ಈಗ ಸಂಜೆ ನೋಡಿ ಗೈಸ್, ಇವಳು ಸಂಜೆ ನಾಳೆಗೆ ಅಲ್ಲಿ ನೋವು ಅಂತ ಹೇಳಿಲ್ಲ ಅಂದರೆ ಮಾತ್ರ ತರಿಸ್ಕೊಂಡು ಇಟ್ಕೊಂಡಿದ್ದಾಳೆ. ತಿನ್ನೋದು ನುಂಗೋದು. ಕಿಡ್ನಿಗಳು ಫೇಲ್ಯೂರ್ ಆಯ್ತವಲ್ಲ ಅವಾಗ ಗೊತ್ತಾಗುತ್ತೆ, ಲಿವರ್ಗಳು ಫೇಲ್ಯೂರ್ ಆಯ್ತಲ್ಲ ಅವಾಗ ಗೊತ್ತಾಗುತ್ತೆ ಮಾತ್ರೆ ನುಂಗೋದ್ರಿಂದ. ಏನೋ ಅನ್ಕೊಂಬಿಟ್ಟಿದ್ದಾಳೆ ಸುಮ್ಮನೆ ಮಾತ್ರೆ ನುಂಗ್ಬಿಡೋಣ ಅಂತ. ಬಾಡಿಗೆ ಎಷ್ಟು ಎಫೆಕ್ಟ್ ಅಂತ ಗೊತ್ತಿಲ್ಲ ಅದಕ್ಕೆ. ಫಸ್ಟ್ ಅದ್ರದ್ದು ಬಟ್ಟೆ ಚೇಂಜ್ ಮಾಡೋದ್ರದ್ದು ನೋಡಲಿ ಸ್ಟೈಲು ಹುಡುಗಿ ಕೆಟ್ಟೋಯ್ತು ಸ್ಟೈಲ್ ಮಾಡೋಕ್ಕೆ. ಸೊ ಚೆನ್ನಾಗಿ ತಿಂದ್ಬಿಟ್ಟು ಖಾಲಿ ಮಾಡಿಬಿಟ್ರೆ ಸಾಕು. ಇವಾಗ ಮತ್ತೆ ಕೇಳೋದು ಅವರು. ಸಮಾಧಾನ ಪದೀವ ಇದೀವಿ ದಿವಿ, ಸಮಾಧಾನ ಆಯ್ತಾ? ಮಾತೇ ಇಲ್ಲ. ಹೆಂಗೆ ತಿಂತಾ ಇದ್ದಾರೆ ನೋಡಿ 3 ಜನ. ಅವ್ರ ಅಪ್ಪ ಅವನೇ ಒಂಚೂರು ಕೊಡೋಣ, ಗಂಡ ಅವನೇ ಕೊಡೋಣ, ಬೇಡಕಂದು ನೆಕ್ಕವ ನೋಡಿ. ಇವಾಗ ಲೋಟನ ನೆಕ್ತಾಳೆ ನೀನು ಸ್ವಲ್ಪ ಹೊತ್ತು. ಬೇಡ ನಂಗೆ ಹೊಸದೇ ಕೊಡು. ನಾನು ಹೇಳಿಲ್ವ ನೆಕ್ತಾಳೆ ಅಂತ. ಯಾರು ಖಾಲಿ ಮಾಡಿಬಿಡಿ. 2 ತಂದಿದ್ದೀನಿ. ಇವನ್ಗೆ ಹೇಳ್ದು ಅವ್ನಿಗೆ ಹೇಳ್ದು ಅಂತ ತಂದಿದ್ದೀನಿ. ತಿನ್ಕೊಂಬಿಡಿ. ವೆನಿಲಾ ಫ್ಲೇವರ್. ಇದನ್ನ ಮದುವೆಗೆ ಮುಂಚೆ ಗೈಸ್ ನಾನು ಇದನ್ನೆಲ್ಲ ಟ್ರೈ ಮಾಡ್ತಿದ್ದೆ ಮನೇಲಿ. ವೆನಿಲಾ ಫ್ಲೇವರ್ ತಂದ್ಬಿಟ್ಟು ಡಿಮಾರ್ಟ್ಗೆ ಹೋದಾಗ ಹಾಲು ಹಾಕ್ಬಿಟ್ಟು ಐಸ್ ಗೆಡ್ಡೆ ಇದೆಯಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮಾಡ್ತಿದ್ದೆ. ಸಖತ್ತಾಗಿರೋದು ಬಂದಿತ್ತು. ಬಟ್ ಇವಾಗ ಏನೋ ಇಂಟ್ರೆಸ್ಟ್ ಇಲ್ಲ ಗೈಸ್. ಮದುವೆ ಆದಮೇಲೆ ಹೊಸ್ದಾಗಿ ಏನೇನಾರ ಮಾಡಬೇಕು ಅನ್ಸೋದು ಮದುವೆಗೆ ಮುಂಚೆ. ಇವಾಗ ಇಂಟ್ರೆಸ್ಟ್ ಇಲ್ಲ ಏನೇ ಮಾಡೋಕ್ಕೆ. ಅಡುಗೆಗಾಗಲಿ ಇದಾಗಲಿ ನನ್ನ ಹೆಂಡ್ತಿ ಅವಳದು ಅವಳೇ ಮಾಡಿಕೊಡ್ತಾಳೆ ಅಂತ. ಇವಳು ನೋಡ್ರೆ ಮಾಡೋದೇ ಇಲ್ಲ ಅಂತವಳು. ನಮ್ಮ ನವಿ ಏನೋ ಕಂಡುಹಿಡಿತಾ ಇದ್ದಾಳೆ ಗೈಸ್. ಅಲ್ಲ ಗೈಸ್, 5 ರೂಪಾಯಿ ಐಸ್ ಕ್ರೀಮು 40 ರೂಪಾಯಿ ಐಸ್ ಕ್ರೀಮ್ ತಗೊಂಬಿಟ್ಟು 5 ರೂಪಾಯಿದ ಒಟ್ಟಿನಲ್ಲಿ 8 ತಿಂದ್ರ ನನಗೆ ತಿನ್ನಕ್ಕೆ ನೋಡಿಲ್ಲ ಗೈಸ್. ಇವರು 3 ಜನ ಚೆನ್ನಾಗಿ ತಿನ್ಬಿಟ್ರು. ವಿಡಿಯೋ ಆಫ್ ಆಯ್ತು. ನಮ್ಮವರು ಅಲ್ಲೋ ಒಂದ್ಸಲ ತಿಂತೆ ಅಂತ ಕಿತ್ಕೊಂಡು ಅವ್ರಿಗೆ ತಿಂದ್ರು. ನಿಜ ಹೇಳು, ತಿಂದಿಲ್ಲ ನೀನು? ತಿಂದಿಲ್ಲಪ್ಪ. 200 ರೂಪಾಯಿ ಕಳಿಸ್ಕೊಂಡು ಗೈಸ್ ನನ್ನ ಫೋನಲ್ಲಿ ಐಸ್ ಕ್ರೀಮ್ ತರ್ತೀನಿ ಅಂತ. ಯಪ್ಪ ಹೆಂಗೋ ನನ್ನ ದುಡ್ಡಲ್ಲೇ ನಾನು ತಿನ್ನಕ್ಕೆ ನನ್ನ ದುಡ್ಡಲ್ಲಿ ನಾನು ತಿಂತಿರ್ಲಿಲ್ಲ.
ಐಸ್ ಕ್ರೀಮ್ ತಿಂದೆ ತುಂಬಾ ದಿನ ಆಗ್ಬಿಟ್ಟು ತರಿಸಿದ್ರೆ 40 ರೂಪಾಯಿ ಖರ್ಚು ಮಾಡ್ಬಿಟ್ಟು ಅವೆಲ್ಲ ಕತೆ ಬೇಡ. 200 ರೂಪಾಯಿ ತಗೊಬಿಟ್ಟು ನಂಗೆ ಕೋನ್ ಐಸ್ ಕ್ರೀಮ್ ತಗೋರೈತೆ ಅನ್ಕೋತೀನಿ ಕೂಡ. ಕೋನ್ ಐಸ್ ಕ್ರೀಮ್ ತಂದ್ರೆ ಎಷ್ಟು ಗೊತ್ತಾ ಗೈಸ್? 40-30 ರೂಪಾಯಿ. ಏನ್ ಗೊತ್ತಾ, ಬೇರೆ ಬೇರೆ ತಗೋತಾರ. ನಮ್ ದಿವ ಇದೆಲ್ಲ ಇದು ಬೇಡ, ಸ್ವಲ್ಪ ತಿನ್ಬಿಡೋದು, ಇದು ಬೇಡ ಅದು. ಈ ಕಾಂಪಿಟೇಷನ್ ಗೈಸ್, 3 ಐಸ್ ಕ್ರೀಮ್ ಒಬ್ಬನೇ ತಿಂತಿರೋದು. ಎಷ್ಟು ಸ್ಪೀಡಾಗಿ ನಾವ್ ಇಷ್ಟಿನ ಅನ್ಕೋತಿದ್ದು ಇವ್ನು ನಿಧಾನ ತಿಂತಾನೆ, ಇವ್ನು ಸ್ಪೀಡಾಗಿ ತಿಂತಾನೆ ಅಂತ. ನಾನ್ ನನ್ನ ಮಗ ಐಸ್ ಕ್ರೀಮ್ ಚಾಲೆಂಜ್ ಅಲ್ಲಿ ನಿಂತ್ಕೊಂಡ್ರೆ ಪಕ್ಕ ಅವನೇ ಗೆಲ್ಲೋದು ಗೈಸ್. ಐಸ್ ಕ್ರೀಮ್ ಅಲ್ಲಿ 3 ಉಕ್ಕಿ ಖಾಲಿ ಮಾಡಿದಾನೆ ಐಸ್ ಕ್ರೀಮ್. ಅದೇ ಕಣ್ಣಾಗ್ತಾ ಇಲ್ಲ. ನಮ್ಮ ಮಕ್ಳು ತಿನ್ನೋ ನಮ್ಗೆ ಖುಷಿ ಆಗುತ್ತೆ. ಇಂಥ ಐಟಮ್ಸ್ ತಿನ್ನದ, ಊಟ ತಿಂದ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ಊಟ ಯಾರು ತಿಂತಾರೆ? ಚಿಕನ್ ಹೇಳಿ ತಿಂತಾರೆ. ಚಿಕನ್ ತಿಂತಾರೆ. ಚಿಕನ್ ಆಮೇಲೆ ಎಲ್ಲರಿಗೂ ತುಂಬಾ ಇಷ್ಟ. ಖುಷಿಗೆ ನನ್ಗಾಗ್ಲಿ, ನನಗೆ ನನ್ನ ಮಗನಿಗೆ ತುಂಬಾ ಇಷ್ಟ. ನಮ್ಮ ಮನೆಯವ್ರಿಗೂ ಖುಷಿಗೂ ಓಕೆ ಅಷ್ಟೊಂದು ಇಷ್ಟ ಅಂತ ಏನಿಲ್ಲ. ಸೊ ದಸರಾ ಹಬ್ಬಕ್ಕೆ ಯಾವಾಗ ಹೋಗ್ತಿದ್ದೀರಾ ಊರಿಗೆ? ದಸರಾ ಹಬ್ಬ ಯಾವತ್ತೂ ಹಬ್ಬದ ದಿವಸನೇ ಹೋಗ್ತೀರಾ? ಎಸ್, ಹೋಗ್ಬೇಕು ಗೈಸ್. ಈ ಸಲ ದಸರಾ ಹಬ್ಬಕ್ಕೆ ಊರಿಗೆ ಹೋಗ್ಬೇಕು. ಬಸ್ಸಲ್ಲಿ ಹೋಗೋದೇ ಚಿಂತೆ. ಹೋಗ್ಬಿಟ್ಟು ಬಂದರೆ ಎಲ್ಲಿ ಮಲ್ಕೋತೀವಿ ಅನ್ನೋದೊಂದು ಚಿಂತೆ. ಹೋಗಲೇಬೇಕು. ಇದೇ ಫಸ್ಟ್ ಟೈಮ್ ಹಿಂಗೆ ಹೋಗಿ ಗೌರಿ ಹಬ್ಬಕ್ಕೆ ಹಿಂಗೆ ಹೋಗಿ ಯಾವಪ್ಪ ಅಂತ ಬಂದು ಮನ್ಗಿರೋದು ಅಲ್ಲ ಮುದು. ಯಾರ ಸತಿ ನಾನಂತೂ ಮನ್ಕೊಂಡೇ ಇರಲಿಲ್ಲ. ಸೊ ಹಾಗೆ ಮುಂದೆ ನನ್ನ ಬರ್ತಡೇ ಬರ್ತಾ ಇದೆ ಎಲ್ಲ. ಇವತ್ತು 8 ಹೌದು, ಬರ್ಡೇ ಬುಧವಾರ. ಬುಧವಾರ ನನ್ನ ಬರ್ತಡೆಗೆ ಏನು ಗಿಫ್ಟ್ ಕೊಡಿಸ್ತಾ ಇದ್ದೀರಾ? ಏನ್ ಗಿಫ್ಟ್ ಮಗನೆ ಬೈ ಹೇಳ್ ಬಾ. ಅಯ್ಯಪ್ಪ, ಅಷ್ಟೇನಾ? ಕೇಕ್ ಒಂದೇನಾ? ಬರ್ತಡೆಗೆ ಏನೋ ಗಿಫ್ಟ್? ಕೇಕ. ಲೋ, ಯಾರು ಹೇಳ್ಕೊಟ್ಟಿಲ್ಲ, ಅವನಾಗ ಅವ್ರು ಹೇಳ್ತಿರೋದು. ದುಡ್ಡು ಎಲ್ಲಿದೆ? ಇದು 3ನಾ? 4 ಅಲ್ಲ 3. ಇದು 3. ದುಡ್ಡು ಎಲ್ಲೈತೆ ಮಗನೇ? ಇದು 1. ದುಡ್ಡು ಎಲ್ಲೈತೆ ಅಂತ ಕೇಳಿದಮ್ಮ. ಎಲ್ಲೈತೆ ಹೇಳು. ಮೇಲೆ ಕಾಣ್ತಾನೆ ಇಲ್ಲ. ಎಲ್ಲಿ ಮೇಲೆ ತೋರ್ಸು. ಅಜ್ಜಿ ಆಗ್ತದಂತೆ. ಅಯ್ಯೋ, ಅಜ್ಜಿ ನಮ್ಮ ಅಜ್ಜಿ ಫೋನ್ ಮಾಡಿತ್ತು ಗೈಸ್ ಊರಲ್ಲಿ. ಹೇಳಿದ್ರು, ಅಜ್ಜಿ ಹೇಳಿದ್ರು ಬಾರೋ ಊರಿಗೆ ಅಂತ ಕರೆದ್ರು. ಅದಕ್ಕೆ ನೀನು ಬರಲ್ಲ, ದುಡ್ಡಿಲ್ಲ ಅಂತ ಅಂದ. ಅದಕ್ಕೆ ನಾನು ಕೊಡ್ತೀನಿ ಬಾ ಅಂತ ಹೇಳ್ತು. ಅದಕ್ಕೆ ನೀವು ಹೇಳ್ತವನೆ ಬರ್ತಡೆಗೆ ಅವ್ರ ಅಜ್ಜಿ ದುಡ್ಡು ಹಾಕತ್ತಂತೆ. ಅಜ್ಜಿಗೆ ಹೇಳ್ಬಿಡ್ರಿ ಬರ್ತಡೆಗೆ ದುಡ್ಡು ಹಾಕಕ್ಕೆ. ಹೇಳ್ತೀಯಾ? ಫೋನ್ ಮಾಡಿಕೊಡುತ್ತೆ ಅಜ್ಜಿಗೆ. ನಾವು ಅಪ್ಪನ ಬರ್ತಡೇ ನೆನ್ನೆ ಫೋನ್ ಮಾಡಿದ್ದು. ಇವಾಗ್ಲೂ ಫೋನ್ ಮಾಡಿ ಕೊಡ್ತೀನಿ, ಹೇಳ್ತೀನಿ ನಿಮ್ಮ ಅಜ್ಜಿಗೆ. ಹೇಳ್ತೀಯಾ? ನಮ್ಮ ಅಪ್ಪನ ಬರ್ತಡೇ ಐತೆ, ದುಡ್ಡು ಹಾಕಿ 1,000 ರೂಪಾಯಿ ಅಂತ ಹೇಳ್ತೀಯಾ? ಎಷ್ಟು ಹೇಳ್ತೀಯಾ? 1,000 ರೂಪಾಯಿ. 2 ರೂಪೀಸ್ ಬೇಡ, 1,000 ರೂಪಾಯಿ. 1000. ಅದು ಇವ್ನು ತುಂಬ ಮಾತಾಡ್ತಾನೆ ಗೈಸ್. ಅದೇ ವಿಡಿಯೋ ಮುಂದೆ ಒಂಚೂರು ಮಾತಾಡಲ್ಲ ಅಷ್ಟೇ. ಒಂದೊಂದ್ಸಲಿ ಯಾರು ಫೋನ್ ಮಾಡಲಿ ಊರ ಕಡೆಯಿಂದ, ಅವ್ರಿಗೆ ಬೇಜಾರು ಅನ್ಸ್ಬಿಡ್ಬೇಕು. ಇವನು ನಿಧಾನ ಮಾತಾಡ್ತಾನ. ಕಿರ್ಚನ್ ಮಾತ್ರ ಜೋರು, ನಿಧಾನ ಮಾತಾಡೋದ್ರಲ್ಲಿ. ಅವ್ರಿಗೆ ಕೇಳಿಸ್ತಾ ಇರಲ್ಲ, ಊರಲ್ಲಿ ನೆಟ್ವರ್ಕ್ ಇರಲ್ಲ, ಕೇಳಿಸ್ತಿರಲ್ಲ. ಅವ್ರ ಮಾತು ನಮಗೆ ಕೇಳಿಸ್ತಿರಲ್ಲ. ಅಲೋ ಅಂತ ಹೇಳ್ತಾನೆ. ಅಯ್ಯೋ ಥೂ ಅಂತ ಕೊಟ್ಟೆ ಬಿಡ್ತಾನೆ. ಅವ್ರ ಅಪ್ಪಂಗೆ ತಗೋ ಅಂತ ಅಂದ್ಬಿಟ್ಟು ಒಟ್ಟಲ್ಲಿ ಮಾತಾಡ್ತಾನೆ, ತುಂಬಾನೇ ಮಾತಾಡ್ತಾನೆ ಅಲ್ಲ ಮಗನೆ. ಅಪ್ಪಂಗೆ ಬಟ್ಟೆ ಎಲ್ಲ ಹರಿದೋಗೈತು, ಹೊಸ ಬಟ್ಟೆ ಕೊಡಿಸು ಅಂತ ಹೇಳು. ಹಬ್ಬಕ್ಕೆ ಊರಿಗೆ ಹೋಯ್ತೀನಿ, ತೋಡಿಸ್ಬೇಡ ನೀನು. ಹಬ್ಬಕ್ಕೆ ಬಟ್ಟೆ ಕೊಡ್ಸಪ್ಪ ಅನ್ನು ಬೇಡ. ವಿಡಿಯೋದಲ್ಲೆಲ್ಲ ಸೇಮ್ ಮಾಡ್ತಾರೆ, ಶೇಮ್ ಅಂತ. ಅಪ್ಪಂಗೆ ಕೊಡ್ಸು. ಅಪ್ಪ ಕೊಡಿಸ್ತೀರಾ? ಫಸ್ಟ್ ನೀನು ಮಾತಾಡು. ಹೊಸಿ ಮಾತಾಡಿಲ್ಲ ಗೈಸ್. ಬೆಳಗ್ಗೆ ಅಂತ ಅವ್ರ ಅಪ್ಪಂಗೆ ಹಿಂಸೆ ಕೊಟ್ಟಿಟ್ಬಿಟ್ಟವನ. ಅವ್ರ ಅಪ್ಪ ವಿಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಅಷ್ಟು ಹಿಂಸೆ ಕೊಟ್ಟವನೆ. ವಿಡಿಯೋ ಆನ್ ಮಾಡಿದ್ರೆ ಸುಮ್ಮನೆ ಇಟ್ಕೊಂಡಿದ್ದೀರಿ ನೀವು. ಆನ್ ಮಾಡಿದ್ದೀನಿ, ಏನೇನೋ ಮಾತಾಡ್ತಾಳೆ ಗೈಸ್, ಸುಮ್ಮನೆ ಓಡುತ್ತಾಳೆ. ನೀವು ಯಾಕೆ ಆನ್ ಮಾಡಿ ಇಟ್ಕೊಂಡಿದ್ದೀರಾ? ಸುಮ್ಮನೆ ಏನು ಮಾತಾಡ್ತಾನಲ್ಲ, ಅದಕ್ಕೆ ನಂಗೆ ತುಂಬ ಖುಷಿ ಗೈಸ್. ಖುಷಿ ಮಾತಾಡಂಗೆ ಬಿಟ್ರೆ ಇನ್ನೂ ಖುಷಿ ಪಟ್ಬಿಡ್ತೀನಿ ನೋಡಿ ಗೈಸ್. ಇವಾಗ ರಾತ್ರಿ ಆಗಿದೆ, ಊಟ ಟೈಮ್ 9 ಗಂಟೆ. ಊಟ ಮಾಡ್ತಾ ಇದ್ದಾರೆ. ಸೊ ಏನು ಸ್ಪೆಷಲ್ ಮಾಡಿದ್ದಾರೆ ಮಗನೇ? ಅಮ್ಮ ಮೊಟ್ಟೆ ಅನ್ನನಾ? ಎಸ್, ಗುಡ್. ಎಗ್ ರೈಸ್ ಮಾಡಿದ್ದಾರೆ. ಏನೋ ಡಿಫ್ರೆಂಟಾಗಿ ಮಾಡ್ತೀವಿ ಅಂತ ಮಾಡಿದ್ದಾರೆ. ಸೊ ಪರವಾಗಿಲ್ಲ, ಚೆನ್ನಾಗಿದೆ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಗೈಸ್. ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.